ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯೋರ್ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ ಬಿ ಕಾಮ್ನ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆದಂತಹ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಏನು ಕ್ವಶನ್ ಪೇಪರ್ ಇದೆ ಇದ್ರ ಬಗ್ಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಸೊ ಈಗ ಯಾರೆಲ್ಲರೂ ಫೈನಲ್ ಇಯರ್ ಎಕ್ಸಾಮ್ನ ಬರೀತಾ ಇದ್ದೀರಾ ಅಥವಾ ಈಗ ಫೈನಲ್ ಇಯರ್ ಇದ್ದೀರಾ, ಅವರಿಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಮೇಜರ್ ಆಗಿ ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತ ಅಂದರೆ ಇದು 2025, 24, 23 ಈ ಕ್ವಶನ್ ಪೇಪರ್ನೆಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈ 3 ಕ್ವಶನ್ ಪೇಪರ್ನ ಚೆನ್ನಾಗಿ ಓದ್ಕೊಂಡ್ರೆ ನಿಮಗೆ ಔಟ್ ಆಗೋ ಸಾಧ್ಯತೆಗಳು ತುಂಬ ಉಂಟು. ಸೊ ಈ ಮತ್ತೆ ಯಾವ್ಯಾವ ಅಂತ ಇಂಪಾರ್ಟೆಂಟು ಸಹ ಇದರಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿವರೆಗೂ ನನ್ನ ಚಾನಲಲ್ಲಿ ಯಾವುದೇ ರೀತಿಯ ವೀಡಿಯೋಗಳನ್ನ ಪೋಸ್ಟ್ ಮಾಡಿರಲಿಲ್ಲ. ಇನ್ನು ಮುಂದೆ ನಿಮ್ಮ ಎಕ್ಸಾಮಿನೇಷನ್ ಪರ್ಪಸ್ನಿಂದಾಗಿ ಎಲ್ಲ ವೀಡಿಯೋಗಳನ್ನ ಸಹ ಪೋಸ್ಟ್ ಮಾಡ್ತೀನಿ ಅಂತ ಈ ವಿಡಿಯೋ ಶುರು ಮಾಡ್ತೀನಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ, ಅವರಿಗೂ ಸಹ ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳ್ತಾ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ಮೊದಲನೇದಾಗಿ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಒಂದು ಬಿ ಕಾಮ್ನ ಮೇಜರ್ ಆ್ಯಂಡ್ ರೋಲ್ ಪ್ಲೇ ಮಾಡುತ್ತೆ. ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಸಬ್ಜೆಕ್ಟು. ಅದರಲ್ಲೂ ಪ್ರಾಬ್ಲಮೆಟಿಕ್ ಆ್ಯಂಡ್ ಥಿಯರಿ ಎರಡು ಸಹ ಇರುತ್ತೆ ಇದರಲ್ಲಿ. ಸೊ ಇದರಲ್ಲಿ ನನಗೆ ತುಂಬ ಜನ ಈ ಥರ ಕ್ವಶನ್ ಪೇಪರ್ ಬೇಕು ಬ್ರೋ ಅಂತ ಕೇಳಿದವ್ರೆ ಜಾಸ್ತಿ ಜನ ಇದ್ದರು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್ ಈ ವಿಡಿಯೋ ಪಟ್ಟನೆ ಮುಗಿಸ್ಕೊಂತ ಹೋಗೋಣ. ಸೊ ನಿಮ್ಗೆ ಪ್ಯಾಟ್ರನ್ ಗೊತ್ತಿರುತ್ತೆ. ಈಗ ಆಲ್ರೆಡಿ ನೀವು ಫೈನಲ್ ಇಯರಲ್ಲಿ ಇರ್ತೀರಾ. ಸೊ ಅದೇನು ಹೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಯಾಕಪ್ಪ ಅಂತಂದರೆ ಮೊದಲಿಗೆ MCQ ಇರುತ್ತೆ, ಆಮೇಲೆ 2 ಮಾರ್ಕ್ಸು, ಆಮೇಲೆ 4 ಮಾರ್ಕ್ಸು, ಆಮೇಲೆ 12 ಮಾರ್ಕ್ಸಿಗೆ ಪ್ರಾಬ್ಲಮೆಟಿಕ್ಕು ಸಹ ಇರುತ್ತೆ, ಆಮೇಲೆ ಥಿಯರಿನೂ ಸಹ ಇರುತ್ತೆ. ಅದರಲ್ಲಿ ಒಂದೊಂದಾಗಿ ನೋಡ್ಕೊತ ಹೋಗೋಣ ಬನ್ನಿ. ಮೊದಲಾಗಿ ಪಾರ್ಟ್ 1ನಲ್ಲಿ ಆಬ್ಜೆಕ್ಟಿವ್ಸು 6 ಇರ್ತವೆ. ಆ 6 ಸಹ ಆನ್ಸರ್ನ ಮಾಡಬೇಕಾಗಿರುತ್ತೆ. ಅದರಲ್ಲಿ ಆನ್ಸರ್ ಸಹ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ. ಸೊ ಮೊದಲನೇ ಕ್ವಶನ್ನು, ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ಅ ಇರ್ರಿಲೆವೆಂಟ್ ಥಿಯರಿ ಇನ್ಕ್ಲೂಡ್ಸ್. ಅಂದರೆ ಬಂಡವಾಳ ರಚನೆಯ ಅಪ್ರಸ್ತುತ ಸಿದ್ಧಾಂತವು. ಅಂದರೆ ಅದಕ್ಕೆ ಆಪ್ಷನ್ ಕೊಟ್ಟಿದೆ: ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚು, ಓಕೆ, ಮಾಡಿಗ್ಲೋನಿ ಆ್ಯಂಡ್ ಮಿಲ್ಲರ್ ಅಪ್ರೋಚು, ಬೋತ್ ಎ ಆ್ಯಂಡ್ ಬಿ ಅಂತ ನಾನು ಅಂದ್ಕೊಳ್ಳಿ, ಒಂದು ನನ್ನು. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬೋತ್ ನನ್ ಆ್ಯಂಡ್ ಅಂದರೆ ಬೋತ್ 1 and 2 ಅಂತ ಹೇಳ್ಬೋದು. ಇದರಲ್ಲಿ ನೆಟ್ ಆಪರೇಟಿಂಗ್ ಇನ್ಕಮು ಸಹ ಬರುತ್ತೆ, ಮೆಡಗ್ಲೋನಿ ಆ್ಯಂಡ್ ಮಿಲ್ಲರ್ ಅಪ್ರೋಚು ಸಹ ಬರುತ್ತೆ. ಇವೆರಡು ಬರಲಿಲ್ಲ ಅಂತಂದ್ರೂ ನಿಮಗೆ ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್ ಇದೆಯಲ್ಲ, ಇದು ನಿಮಗೆ ಮೇಜರ್ ರೋಲ್ನ ಪ್ಲೇ ಮಾಡುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ ನೋಡಿ, ಡಿಸಿಷನ್ ಟ್ರೀ ರಿಪ್ರೆಸೆಂಟ್ ಅಂದರೆ ನಿರ್ಧಾರ ವೃಕ್ಷ ಏನನ್ನು ಪ್ರತಿನಿಧಿಸುತ್ತದೆ. ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ: ಎ ವಿಜುವಲ್ ರಿಪ್ರೆಸೆಂಟೇಷನ್ ಆಫ್ ದ ಪಾಸಿಬಲ್ ಡಿಸಿಷನ್ನು, ನೆಕ್ಸ್ಟ್ ಎ ಫಿಕ್ಸ್ಡ್ ಸೆಟ್ ಆಫ್ ಡಿಸಿಷನ್ ಆಪ್ಷನ್ಸು, ಆ್ಯಂಡ್ ಆಲ್ಗೋರಿಸಮ್, ಟು ಎಲಿಮೆಂಟ್ ರಿಸ್ಕು, ಟು ಸ್ಟ್ಯಾಟಿಸ್ಟಿಕಲ್ ಮೆಜರ್ ಆಫ್ ರಿಸ್ಕ್. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಎ ವಿಜುವಲ್ ರಿಪ್ರೆಸೆಂಟೇಷನ್ ಆಫ್ ಪಾಸಿಬಲ್ ಡಿಸಿಷನ್, ಅಂದರೆ ಸಂಭವನೀಯ ನಿರ್ಧಾರಗಳ ದೃಶ್ಯ ಪ್ರಾತಿನಿಧ್ಯ ಅಂತ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೊ ನೋಡ್ಕೊಳ್ಳಿ, ವೆನ್ ದ ಕಾರ್ಪೊರೇಟ್ ಡಿಕ್ಲೇರ್ಡ್ ಡಿವಿಡೆಂಡ್ ಬಿಟ್ವೀನ್ 2 ಜನರಲ್ ಮೀಟಿಂಗ್ಸ್ ಈಸ್ ನೋನ್ ಆಸ್. ಅಂದರೆ 2 ಸಾಮಾನ್ಯ ಸಭೆಗಳ ನಡುವೆ ಕಾರ್ಪೊರೇಟ್ ಘೋಷಿಸಿದ ಲಾಭಾಂಶವನ್ನು ಏನೆಂದು ಕರೆಯುತ್ತಾರೆ. ಸೊ ಇದಕ್ಕೆ ಆನ್ಸರ್ ನಮಗೆ ಇಲ್ಲಿ ಆಪ್ಷನ್ ಕೊಡಿ ನೋಡಿ: ಎಕ್ಸ್ಟ್ರಾ ಡಿವಿಡೆಂಡು, ಕಂಪೋಸಿಟ್ ಡಿವಿಡೆಂಡು, ಇಂಟ್ರೀಮ್ ಡಿವಿಡೆಂಡು, ನನ್ ಆಫ್ ಎಫ್ ದಿ ಅಬೋ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಇಂಟ್ರೀಮ್ ಡಿವಿಡೆಂಡ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಅಂದರೆ ಮಧ್ಯಂತರದಲ್ಲಿ ಇವರು ಸಭೆಗಳ ನಡುವೆ ತಾನೇ ಲಾಭಾಂಶನ ಇದು ಮಾಡೋದು, ಅದಕ್ಕೆ ಇದನ್ನ ಇಂಟ್ರೀಮ್ ಡಿವಿಡೆಂಡ್ ಅಂದರೆ ಮಧ್ಯಂತರ ಡಿವಿಡೆಂಡ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಈಸ್ ಎ ಟೈಪ್ಸ್ ಆಫ್ ಮರ್ಜರ್ ಬಿಟ್ವೀನ್ 2 or more companies that operate in the same industry and are direct competitors. ಅಂದರೆ ಡ್ಯಾಶ್ ಒಂದೇ ಉದ್ಯಮದಲ್ಲಿ ಕಾರ್ಯನಿರ್ವಹಿಸುವ ಮತ್ತು ನೇರ ಸ್ಪರ್ಧಿಗಳಾಗಿರುವ 2 ಅಥವಾ ಹೆಚ್ಚಿನ ಕಂಪನಿಗಳ ನಡುವಿನ ವಿಲೀನದ ಪ್ರಕಾರವಾಗಿದೆ. ಅದು ಏನಂತ ಕರೀತಾರೆ ಅಂತ ಹೇಳಿದ್ದಾರೆ ನೋಡಿ: ಹಾರಿಜಾಂಟಲ್ ಮರ್ಜರು, ವರ್ಟಿಕಲ್ ಮರ್ಜರು, ಕಾಂಗ್ಲೊಮೆರೇಟ್ ಮರ್ಜರು, ಓಕೆ, ಕಾಂಕ್ರೆಟಿಕ್ ಮರ್ಜರ್ ಅಂತ ಕೇಳಿದಾರಲ್ವಾ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಹಾರಿಜಾಂಟಲ್ ಮರ್ಜರು ಇದಕ್ಕೆ ಆನ್ಸರ್ ಆಗಿರುತ್ತೆ. ಅಂದರೆ ಸಮತಲ ವಿಲೀನ. ಅಂದರೆ ಇವರು ಏನು ಕಾರ್ಯನಿರ್ವಹಿಸ್ತಿದ್ದಾರೋ ಅದೇ ಥರ ಕಂಪ್ನಿಗೆ ಒಂದು ಟೈ ಅಪ್ ಆಗಿರ್ತಾರೆ. ಸೊ ಅಲ್ಲಿ ದ್ವಿಗುಣನಗೊಂಡುತ್ತೆ ಆ್ಯಂಡ್ ಇದನ್ನು ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಹೇಳ್ತಾ ಇರೋ ಉದಾಹರಣೆ ಅಷ್ಟೇ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಎನ್ವಿರಾನ್ಮೆಂಟಲ್ ಇಶ್ಯೂ ಈಸ್ ಆಫ್ಟನ್ ಕನ್ಸಿಡರ್ಡ್ ಇನ್ ಗವರ್ನಮೆಂಟ್ ಡಿಸ್ಕಷನ್. ಅಂದರೆ ಆಡಳಿತ ಚರ್ಚೆಯಲ್ಲಿ ಯಾವ ಪರಿಸರ ಸಮಸ್ಯೆಯನ್ನು ಹೆಚ್ಚಾಗಿ ಪರಿಗಣಿಸಲಾಗುತ್ತದೆ.
ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಕನ್ಸ್ಯೂಮರ್ ಪ್ರಿಫರೆನ್ಸು, ಕ್ಲೈಮೇಟ್ ಚೇಂಜು, ಮಾರ್ಕೆಟ್ ಕಾಂಪಿಟೇಷನ್ನು, ಎಂಪ್ಲಾಯಿ ಟರ್ನ್ ಓವರು. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಕ್ಲೈಮೇಟ್ ಚೇಂಜ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಓಕೆನಾ? ಪರಿಸರ, ಅದು ಕ್ಲೈಮೇಟ್ ಅಂದರೆ ಪರಿಸರ ಅಲ್ವಾ? ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಟ್ರಾನ್ಸಾಕ್ಷನ್ ಕಾಸ್ಟ್ ಥಿಯರಿ ಡೆವಲಪ್ಡ್ ಬೈ ಅಂದರೆ ವಹಿವಾಟು ವೆಚ್ಚ ಸಿದ್ಧಾಂತ ಅಭಿವೃದ್ಧಿ ಪಡಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಡುರಾಂಡ್, ನೆಕ್ಸ್ಟು ಗಾರ್ಡನ್, ನೆಕ್ಸ್ಟು ಹಾಲಿವರ್ ಇ ವಿಲಿಯಮ್ಸನ್, ನೆಕ್ಸ್ಟು ವಾಲ್ಟರು. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಹಾಲಿವರ್ ಇ ವಿಲಿಯಮ್ಸನ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಇಷ್ಟು ನಮಗೆ MCQ ಕ್ವಶನ್ಸ್ ಆಯಿತು. ಅದೇ ರೀತಿ 2 ಮಾರ್ಕ್ಸಿಗೆ ಯಾವ ಥರ ಇದೆ ಅದಕ್ಕೆ ಕೆಲವೊಂದು ಅಂದರೆ ಈಗ ನಿಮಗೆ 4 ಮಾರ್ಕ್ಸಿಗೆ ಆ್ಯಂಡ್ 12 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಕೆಲವೊಂದನ್ನ ನಾನು ಆನ್ಸರ್ನ ಪ್ರಿಪೇರ್ ಮಾಡಿದ್ದೀನಿ. ಅದು ಸಹ ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ನ ತೊಗೊಬೋದಾಗಿರುತ್ತೆ. ಸೊ ನೋಡಿ ಗೈಸ್, ಮೊದಲೇದಾಗಿ ನಮಗೆ 2 ಮಾರ್ಕ್ಸಿಗೆ ಬಂದ್ಬಿಟ್ಟು ಒಂದು ಇದನ್ನು ಕೊಟ್ಟಿದ್ದಾರೆ, ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ನ ಕಂಡುಹಿಡಿಬೇಕು. ಅಂದರೆ ನೋಡಿ, ಕಂಪನಿ ಇಶ್ಯೂ ಮಾಡಿರೋದು 20,000, 10% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಆಗಿದೆ. ಆಫ್ ಅಂದರೆ 100 ಈಚ್ ಆಗಿದೆ, 1 ಶೇರು 100. ಓಕೆನಾ? ರಿಡೀಮಬಲ್ ಆಫ್ಟರ್ 10 years ಅಟ್ ಪ್ರೀಮಿಯಂ ಬಂದ್ಬಿಟ್ಟು 5%. ದ ಕಾಸ್ಟ್ ಆಫ್ ಇಶ್ಯೂ ₹2 per share. ಇದನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ನ ಕಂಡುಹಿಡಬೇಕಾಗುತ್ತೆ. ಸೊ ಅದಕ್ಕೆ ನಾನು ಸಿಂಪಲ್ ಆಗಿ ಒಂದು ಸೊಲ್ಯೂಷನ್ನ ತೊಗೊಂಬಂದಿದ್ದೀನಿ ನೋಡಿ. ಬೇಕಾದ್ರೆ ಆನ್ಸರ್ ಇದೆ, ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಸೊ ನೋಡಿ, ಇಲ್ಲಿ ಮೊದಲೇ ಕಾಸ್ಟ್ ಆಫ್ ಡಿವಿಡೆಂಡ್ ಪ್ರಿಫರೆನ್ಸ್ ಶೇರ್ನ ಕ್ಯಾಪಿಟಲ್ನ ಬಂದುಬಿಟ್ಟು, ಅಂದರೆ ನಾನು ಜಸ್ಟ್ ಫಾರ್ ಆನ್ಸರ್ ಮಾತ್ರ, ಅಂದರೆ ಡಿವಿಡೆಂಡ್ ಇಷ್ಟು ಕೊಟ್ಟಿದ್ದಾನೆ, ನೆಟ್ ಪ್ರೊಸೀಡ್ ಇಷ್ಟ ಆಗಿರುತ್ತೆ, ರಿಡೀಮಬಲ್ ವ್ಯಾಲ್ಯೂ ಇಷ್ಟ ಆಗಿರುತ್ತೆ, ಲೈಫು 10 years. ಸೊ ಆನ್ಸರ್ ಬಂದ್ಬಿಟ್ಟು 10.54% ಇದಕ್ಕೆ ಆನ್ಸರ್ ಆಗಿರುತ್ತೆ. ಇದನ್ನು ನೀವು ಒಂದ್ಸತಿ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೋಡ್ಕೊಳ್ಳಿ, ನಿಮ್ಗೆ ಆನ್ಸರ್ ಅಲ್ಲೇ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಇದಕ್ಕೆ ಬೇಕಾದ್ರೆ ಆನ್ಸರ್ನ ನಿಮಗೆ ಕೊಡ್ತೀನಿ. ಥಿಯರಿ ಆದರೆ ಆರಾಮಾಗಿ ಕೊಡ್ಬೋದು, ಸೊ ಅದರಲ್ಲೇನಿಲ್ಲ. ನೋಡಿ ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ರಿಸ್ಕ್ ಅನಾಲಿಸಿಸ್ ಅಂದರೆ ಅಪಾಯ ವಿಶ್ಲೇಷಣೆಯ ಅರ್ಥವನ್ನು ನೀಡಿ. ಸೊ ಇದಕ್ಕೆ ಆನ್ಸರ್ ಅಂತ ನೋಡೋದಾದರೆ, ಫಸ್ಟ್ ಆಫ್ ಆಲ್ ಆನ್ಸರ್ ನೋಡೋದಾದರೆ, ಸೊ ರಿಸ್ಕ್ ಅನಾಲಿಸಿಸ್ ಅಂದರೆ ರಿಸ್ಕ್ ಅನಾಲಿಸಿಸ್ ಇಸ್ ದ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್, ಮೆಷರಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಟಿಂಗ್ ಅನ್ಸರ್ಟನಿಟಿ ಅಸೋಸಿಯೇಟೆಡ್ ವಿತ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ. ಇದನ್ನ ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತಗೊಬೋದು, ಇಲ್ಲ ಹಾಗೆ ಬರ್ಕೋತೀವಿ ಅನ್ನೋ ಬರ್ಕೊಬೋದು. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಡಿವಿಡೆಂಡ್ ಪಾಲಿಸಿ ಅಂದರೆ ಡಿವಿಡೆಂಡ್ ಅಂದರೆ ಲಾಭಾಂಶ ನೀತಿ ಎಂದರೇನು? ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ, ಡಿವಿಡೆಂಡ್ ಪಾಲಿಸಿ ಅಂದರೆ ಡಿವಿಡೆಂಡ್ ಪಾಲಿಸಿ ರೆಫರ್ಸ್ ಟು ದ ಡಿಸಿಷನ್ಸ್ ಆಫ್ ಕಂಪನಿ ರಿಗಾರ್ಡಿಂಗ್ ದ proportions of earning to be distributed as dividends and retained for ಫ್ಯೂಚರ್ ಗ್ರೋತ್. ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಸೊ ವಾಟ್ ಈಸ್ ದ ಎಥಿಕ್ಸ್ ಅಂದರೆ ನೀತಿಶಾಸ್ತ್ರ ಎಂದರೇನು? ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ, ಎಥಿಕ್ಸ್ ಅಲ್ವಾ, ಎಥಿಕ್ಸ್ ಆರ್ ಮಾರಲ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ದಟ್ ಗೈಡ್ ಇಂಡಿವಿಜುವಲ್ಸ್ ಆ್ಯಂಡ್ ಆರ್ಗನೈಸೇಷನಲ್ ಬಿಹೇವಿಯರ್. ಸೊ ನಿಮಗೆ ಏನೂ ಗೊತ್ತಿಲ್ಲ ಅಂದರೆ ಇಷ್ಟಾರ ಬರಿಬೋದಲ್ವಾ? ಸೊ ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಸನರ್ಜಿ. ಓಕೆ, ಸೈನರ್ಜಿ ಅಂತ ಕರಿತೀವಿ, ಇಲ್ಲ ಸಿನರ್ಜಿಯ ಅರ್ಥವನ್ನು ನೀಡಿ ಅಂತ ಕೇಳಿದಾರಲ್ವಾ? ಸೊ ಇದಕ್ಕೆ ಆನ್ಸರ್ನ ನೋಡ್ಕೊಳ್ತಾ ಹೋಗೋಣ ಬನ್ನಿ. ಸೊ ಆನ್ಸರ್ ಏನಪ್ಪ ಆಗುತ್ತೆ ಅಂತ ನೋಡೋದಾದರೆ, ಓಕೆ, ಸಿನರ್ಜಿ ಮೀನ್ಸ್ ದ ಅಡಿಷನಲ್ ವ್ಯಾಲ್ಯೂ ಕ್ರಿಯೇಟೆಡ್ ವೆನ್ 2 companies ಕಂಬೈನ್ ಆಗಿ ರಿಸಲ್ಟಿಂಗ್ ಇನ್ ದ ಗ್ರೇಟರ್ ಬೆನಿಫಿಟ್ ದ್ಯಾನ್ ಆಪರೇಟಿಂಗ್ ಸಪರೇಟ್ಲಿ. ಅಂದರೆ 2 ಸಹ ಕಂಬೈನ್ ಆಗಿ ಮಾಡ್ತೇವೆ, ಬಟ್ ರಿಸಲ್ಟ್ ಜನರೇಟ್ ಮಾಡೋದ್ರಲ್ಲಿ 2 ಸಹ ಸಪ್ರೇಟ್ ಆಗ್ತವೆ. ಇದು ದಟ್ ಈಸ್ ಅಂದರೆ ಆಪ್ರೇಟ್ ಆಗೋದು ಸಪ್ರೇಟ್ ಆಗ್ತವೆ, ತುಂಬ ಬೆನಿಫಿಟ್ನ ತೊಗೊತವೆ ಅಂತ ಹೇಳ್ಬಿಟ್ಟಷ್ಟೆ. ಸೊ ಇದಕ್ಕೆ ಸೊಲ್ಯೂಷನ್ ಇದಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಸೊ ನೋಡಿ, ಸೆಕ್ಷನ್ ಬಿ ನಲ್ಲಿ 4 ಮಾರ್ಕ್ಸಿಗೆ ಬಂದುಬಿಟ್ಟು ಕೆಲವೊಂದು ನಮಗೆ ಪ್ರಾಬ್ಲಮೆಟಿಕ್ಕು ಸಹ ಇದೆ ಆ್ಯಂಡ್ ಥಿಯರಿನೂ ಸಹ ಇದೆ. ಅದನ್ನು ಸಹ ನೀವು ಥಿಯರಿನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆ ಅಂತ ಅಂದರೆ 5 ಚಾಪ್ಟರ್ ಇರೋ ಕಾರಣ ನಿಮಗೆ ಥಿಯರಿನಾದರೂ ಅಂದರೆ ನೀವು ಮ್ಯಾಕ್ಸಿಮಮ್ 3 ಚಾಪ್ಟರ್ನ ಮಸ್ಟ್ ಆ್ಯಂಡ್ ಸ್ಟುಡ್ ಓದಲೇಬೇಕು. ನೀವು ಪಾಸ್ ಆಗಬೇಕು ಅಂದರೆ 3 ಸಬ್ಜೆಕ್ಟ್ನ ಓದಿ ಒಂದು ಚಾಪ್ಟರ್ನ ಥಿಯರಿ ಓದ್ಕೊಂಡ್ರೆ ನೀವು ಔಟ್ ಸ್ಕೋರ್ ಮಾಡ್ಬೋದು. ನೀವು ಅಟ್ಲೀಸ್ಟ್ ಪಾಸ್ ಆಗೋಕ್ಕಾದ್ರೂ 2 ಚಾಪ್ಟರ್ ಕಂಪ್ಲೀಟಾಗಿ ಓದಲೇಬೇಕು. ಸಿಲೆಬಸ್ಸು ಅಂದರೆ ನಾನು ಕೊನೆಗೆ ಹೇಳ್ಕೊಡ್ತೀನಿ ಯಾವೆಲ್ಲ ಓದಬೇಕು ಅಂತ ನೋಡ್ಕೊಳ್ಳಿ. ಸೊ ಫಸ್ಟ್ ಒಂದು ಕ್ವಶನ್ನಲ್ಲಿ 4 ಮಾರ್ಕ್ಸಲ್ಲಿ ರೂಪಾ ಲಿಮಿಟೆಡು EBIT
ಈಸ್ ರುಪೀಸ್ ಬಂದ್ಬಿಟ್ಟು 5 lakh ಕೊಟ್ಟಿದ್ದಾರೆ. ದ ಕಂಪನಿ ಆ್ಯಸ್ 10% 20 lakh, ಓಕೆ 20 lakh ಡಿಬೆಂಚರ್ಸ್. ದ ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟು ಈಸ್ 16% ಕೊಟ್ಟಿದ್ದಾರೆ. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ದ ಮಾರ್ಕೆಟ್ ವ್ಯಾಲ್ಯೂ, ಈಕ್ವಿಟಿ ಆ್ಯಂಡ್ ವ್ಯಾಲ್ಯೂ ಆಫ್ ದ ಫರ್ಮ್ ಅಂಡರ್ ನೆಟ್ ಇನ್ಕಮ್ ಅಪ್ರೋಚ್. ಅಂದರೆ NI ಅಪ್ರೋಚ್ನ ಇಲ್ಲಿ ನಾವು ಕ್ಯಾಲ್ಕುಲೇಟ್ನ ಮಾಡಬೇಕಾಗತ್ತೆ. ಅದನ್ನ ನೀವು ಒಂದ್ಸತಿ ನೋಡ್ಕೊಳ್ಳಿ. ನಿಮಗೆ NI ಅಪ್ರೋಚ್ ಅಂತ ಅಂದರೆ ನಮಗೆ ಫಸ್ಟ್ನೇ ಚಾಪ್ಟ್ರಲ್ಲೇ ಬರುತ್ತಲ್ಲ, ಕಾಸ್ಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸ್ ಅಂತ ಬರುತ್ತಲ್ಲ, ಅದರಲ್ಲಿ ನಮಗೆ ನೆಟ್ ಇನ್ಕಮ್ ಅಪ್ರೋಚು ಮತ್ತು ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್ ಅಂತ ಬರುತ್ತೆ. ಆಮೇಲೆ ಟ್ರೆಡಿಷನಲ್ ಅಪ್ರೋಚು, ಹೈಪೋಥಿಸಿಸ್ ಅಂತ ಅಂದರೆ ಇದರಲ್ಲಿ 2 ಥಿಯರಿ ಬರುತ್ತೆ, 2 ಪ್ರಾಬ್ಲಮೆಟಿಕ್ ಬರುತ್ತೆ. ಸೊ ಫಸ್ಟ್ ಏನಿದೆಯಲ್ಲ NI ಅಪ್ರೋಚು, ಅದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಅಂದರೆ ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿಯೋದು. ಸೊ ಇದನ್ನು ಬೇಕಾದ್ರೆ ನೋಡ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು ಆ್ಯಂಡ್ ವೆರಿ ಈಸಿಯಾಗಿ ಮಾಡ್ಬೋದಾಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್, PQR ಕಂಪನಿ ಅಕ್ವೈರ್ಡ್, ಇದು ಮರ್ಜರಲ್ಲಿ ಬರುತ್ತೆ. ಓಕೆನಾ, ಮರ್ಜರ್ ಆ್ಯಂಡ್ ಆಕ್ವಿಸಿಷನ್ಸ್ ಆ ಚಾಪ್ಟ್ರಲ್ಲಿ ನೋಡ್ಕೊಳ್ಳಿ. PQR ಕಂಪನಿ ಅಕ್ವೈರಿಂಗ್ XYZ ಕಂಪನಿ, PQR ಕಂಪನಿ ವಿಲ್ ಪೇ 1 share to be shareholders of the XYZ company for each share held by them. The data of the 2 companies are the follow. 2 ಕಂಪ್ನಿ ಕೊಟ್ಟಿದ್ದಾರೆ ನಮಗೆ. ನಂಬರ್ ಆಫ್ ಶೇರ್ ಅಂದರೆ ಪ್ರಾಫಿಟ್ ಎಷ್ಟಿದೆ ಆಫ್ಟರ್ ಟ್ಯಾಕ್ಸ್ ಅದನ್ನು ಕೊಟ್ಟಿದ್ದಾನೆ, ನಂಬರ್ ಆಫ್ ಶೇರ್ಸ್ ಕೊಟ್ಟಿದ್ದಾನೆ, EPS ಕೊಟ್ಟಿದ್ದಾನೆ, MPS ಕೊಟ್ಟಿದ್ದಾನೆ. ಕ್ಯಾಲ್ಕುಲೇಟ್ EPS ಆಫ್ಟರ್ ಸರ್ವೈವಿಂಗ್ ದ ಮರ್ಜರ್, ಫಾರ್ಮ್ ಆಫ್ ಆಫ್ಟರ್ ಮರ್ಜರ್ನ ಕೇಳಿದ್ದಾನೆ. ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಮಗೆ ಮರ್ಜರ್ ಅಂತ ತೊಗೊಂಡ್ರೆ ಲಿವರೇಜಸ್ ಎಲ್ಲ ಆ ಥರ ಬರುತ್ತಲ್ಲ, ಸೇಮ್ ಅದೇ ಥರ ಫಿನಾನ್ಷಿಯಲ್ ಇವ್ಯಾಲ್ಯೂಯೇಷನ್ಸ್ ಥರ ಇದನ್ನು ಸಹ ನಾವು ಇಲ್ಲಿ ಪ್ರಾಬ್ಲಮೆಟಿಕ್ ಇದೆ, ಅದು ಫಾರ್ಮೆಟ್ ಇದೆ, ಅದ್ರ ಪ್ರಕಾರ ಮಾಡ್ಕೊಂಡು ಹೋದರೆ ಬರುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್, ಸೊ ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಶೇರ್ ಆಫ್ ABC ಲಿಮಿಟೆಡ್ ಅಕಾರ್ಡಿಂಗ್ ಟು ದ ಗಾರ್ಡನ್ಸ್ ಮಾಡೆಲ್. ಇಫ್ KE 11% ಕೊಟ್ಟಿದ್ದಾನೆ ಆ್ಯಂಡ್ E 15, A ಅದು ನಮಗೆ 12% ಅಲೋನ್ ಮಾಡಬೇಕು, ಮತ್ತು 11% ಆದಾಗ ಯಾವ ರೀತಿ ಅಂತ ಎರಡನ್ನೂ ಸಹ ಮಾಡಬೇಕಾಗುತ್ತೆ. ಅಂದರೆ ನಮಗೆ ಡಿವಿಡೆಂಡ್ ಡಿಸಿಷನ್ಸ್ ಆ್ಯಂಡ್ ಥಿಯರೀಸ್ ಅಂತ ಚಾಪ್ಟರ್ ಇರುತ್ತೆ ಅಲ್ಲ, ಅದರಲ್ಲಿ ನಮಗೆ ವಾಲ್ಟರ್ ಮಾಡೆಲು, ಗಾರ್ಡನ್ ಮಾಡೆಲು ಈ ರೀತಿ ಕೊಡ್ತಾನೆ. ಅಂದರೆ ನಮಗೆ ಈ ಥರ ಪ್ರತಿಯೊಂದೂ ಇದೇ ಥರ ಕೊಡ್ತಾನೆ, ಈ ಆ ಥರ ಆಪ್ಷನ್ಸಲ್ಲಿ. ಅಂದರೆ 12% ಆದಾಗ ಹಿಂಗೆ, 11% ಆದಾಗ ಹಿಂಗೆ. ಇಲ್ಲಿ ನಮಗೆ DP ರೇಷಿಯೋ ಕೊಟ್ಟಿದ್ದಾನೆ, ಅಂದರೆ ರೆಟೆನ್ಷಿಯಲ್ ರೇಷಿಯೋ ಕೊಟ್ಟಿದ್ದಾನೆ. ಇವನ್ನ ಹಾಕ್ಕೊಂಡು ಅಂದರೆ ಇದ್ರ ಮೇಲೆ ಸಹ ಎಷ್ಟಾದಾಗ ಮಾಡಬೇಕಾಗಿರುತ್ತೆ. ಅಂದರೆ ಇದು ತುಂಬ ಈಸಿ, ಒಂದು ಫಾರ್ಮೆಟ್ ಬರುತ್ತೆ, ಅದು ಅಂದರೆ ಮುಖಾಂತರ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬಿಟ್ರೆ ನಿಮಗೆ ಆರಾಮಾಗಿ ಒಳ್ಳೆ ಮಾರ್ಕ್ಸ್ನ ತಗೊಬೋದು. ಸೊ ಇಷ್ಟು ನಮಗೆ ಥಿಯರಿ ಆದರೆ, ಇಷ್ಟು ಪ್ರಾಬ್ಲಮೆಟಿಕ್ ಆದರೆ ಒಂದು ಥಿಯರಿ ಇದೆ, ರೈಟ್ ಎ ನೋಟ್ ಆನ್ ಕಾರ್ಪೊರೇಟ್ ಗೌರ್ನಮೆಂಟ್ಸ್. ನೆಕ್ಸ್ಟು ಬಿ ಸೋಷಿಯಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್, ಇವೆರಡು ಸಹ ಇದೆ. ಇದು ಯಾವ ಥರ ಮಾಡ್ತಾನೆ ಅಂತಂದರೆ 4 ಮಾರ್ಕ್ಸಿಗೆ ಕೊಟ್ಟಿರೋ ಕಾರಣ ಇದಕ್ಕೆ 2 ಮಾರ್ಕ್ಸ್, ಇದಕ್ಕೆ 2 ಮಾರ್ಕ್ಸು. ಇದಕ್ಕೆ ಎಷ್ಟಪ್ಪ ಬರಿಬೋದು ಅಂತ ಅಂದರೆ ಅಟ್ಲೀಸ್ಟ್ ಒಂದು 5 ಪಾಯಿಂಟ್ ಇರಬೇಕು, ಇಲ್ಲ 4 ಪಾಯಿಂಟ್ ಇರಬೇಕು. ಬೇಕಾದ್ರೆ ಇದನ್ನು ನೀವು ಸ್ಕ್ರೀನ್ಶಾಟ್ನ ತೊಗೊಬೋದು. ಕಾರ್ಪೊರೇಟ್ ಗೌರ್ನಮೆಂಟ್ಸ್ ಆ್ಯಂಡ್ ಸೋಷಿಯಲ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್, ಇಷ್ಟು ಸಹ ನಿಮಗೆ ಒಂದು ಪಾಯಿಂಟ್ ತೊಗೊಂಡು ಇಷ್ಟು ಓದ್ಕೊಂಡ್ರೆ ಸಾಕು. ಇಷ್ಟು ಓದ್ಬಿಟ್ಟು ಬರೆದ್ರೆ ಆರಾಮಾಗಿ ಒಳ್ಳೆ ಸ್ಕೋರ್ನ ಮಾಡ್ಬೋದು. ಅಂದರೆ ಸೇಮ್ ಕಾರ್ಪೊರೇಟ್ ಗೌರ್ನಮೆಂಟ್ಸ್ ಅಂದರೆ ಸಿಸ್ಟಮ್ ಆ್ಯಂಡ್ ಡೈರೆಕ್ಟಿಂಗ್ ಕಂಟ್ರೋಲಿಂಗ್ ಕಂಪನಿ, ಎನ್ಶೂರಿಂಗ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ, ಪ್ರೊಟೆಕ್ಟ್ ದ ಶೇರ್ ಹೋಲ್ಡರ್ಸ್ ಇಂಟ್ರೆಸ್ಟು. ನೆಕ್ಸ್ಟು ಪ್ರಮೋಟ್ಸ್ ದ ಎಥಿಕಲ್ ಬಿಸ್ನೆಸ್ ಪ್ರಾಕ್ಟೀಸಸ್ಸು. ಸೋಷಿಯಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಂದರೆ ಪೊಲ್ಯೂಷನ್ ಕಂಟ್ರೋಲು, ಕ್ಲೈಮೇಟ್ ಚೇಂಜ್ ಮ್ಯಾನೇಜ್ಮೆಂಟು, ಎಂಪ್ಲಾಯಿ ವೆಲ್ಫೇರು, ಕಮ್ಯುನಿಟಿ ಡೆವಲಪ್ಮೆಂಟು, ಸಸ್ಟೈನಬಲ್ ಯೂಸ್ ಆಫ್ ರಿಸೋರ್ಸಸ್ಸು. ಸೊ ಇಷ್ಟು ನಮ್ಗೆ ಆನ್ಸರ್ ಆಗಿರುತ್ತೆ. ಇದು ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ನ ತೊಗೊಂಡಿರ್ಬೋದು. ಓಕೆನಾ, ಸೊ ಇಷ್ಟು ನಮಗೆ ಒಂದೇ ಕ್ವಶನ್ ಒಂದೇ ಹತ್ರ ಮಾಡ್ತೀನಿ ನೋಡಿ, ಒಂದು ನಿಮಿಷ. ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಓದ್ಕೊಳ್ಳೋದಾದರೆ. ಸೊ ಇದರಲ್ಲಿ ಬರುವಂಥ ಒಂದೊಂದು ಕ್ವಶನ್ ಸಹ ಮೇಜರಾಗಿ ಮೋಸ್ಟ್ ಇಂಪಾರ್ಟೆಂಟು. ಸೊ ನೋಡಿ ಗಾಯ್ಸ್, ಮೊದಲಾಗಿ ನಮಗೆ 12 ಮಾರ್ಕ್ಸಿಗೆ ಅಂತ ಬಂದಾಗ ಸೊ ಯಾವ್ದನ್ನ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳಿದನಲ್ವಾ. ಅಂದರೆ ನಮಗೆ ಥಿಯರಿ ಇದು 12 ಮಾರ್ಕ್ಸ್ ಆಗಿರೋ ಕಾರಣ ಸೊ ಇದಕ್ಕೆ 6 ಮಾರ್ಕ್ಸ್ ಅಲೋಕೇಶನ್ ಮಾಡ್ತಾನೆ, ಇದಕ್ಕೆ 6 ಮಾರ್ಕ್ಸ್ ಅಲೋಕೇಶನ್ ಮಾಡ್ತಾನೆ. ನೀವು ಇಲ್ಲಿ ನೋಡ್ಕೊಬೋದು. ಅಂದರೆ MN ಲಿಮಿಟೆಡ್ ಅನ್ನುವಂಥದ್ದು ಕ್ಯಾಪಿಟಲ್ ಸ್ಟ್ರಕ್ಚರ್ ಈ ರೀತಿ ಇದೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಷ್ಟಿದೆ, ಅದಕ್ಕೆ 20,000 ಶೇರಿಗೆ 10% ಪ್ರಿಫರೆನ್ಸ್ ಶೇರ್ ಇಷ್ಟಿದೆ. ನೆಕ್ಸ್ಟು 14% ಡಿಬೆಂಚರ್ಸು ಇಷ್ಟಿದೆ. ಟೋಟಲ್ ಇಷ್ಟಾಗುತ್ತೆ. ಅವನು ಹೇಳಿದ್ದಾನೆ, ದ ಶೇರ್ ಆಫ್ ದ ಕಂಪನಿ ಸೇಲ್ಸ್ ಫಾರ್ ₹20. It is expected that the company will be next year a dividend of ₹2 per share
which will grow at 7% ಫಾರ್ ಎವರ್, ಅಸ್ಯೂಮ್ ಟ್ಯಾಕ್ಸ್ ರೇಟ್ 50%ನ ಕೊಡಬೇಕಾಗುತ್ತೆ ಟ್ಯಾಕ್ಸ್ ರೇಟು. ಇಲ್ಲಿ ಕಂಪ್ಯೂಟಿ WACC ಬೇಸ್ಡ್ ದ ಎಕ್ಸಿಸ್ಟಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಅಂದರೆ ನಮಗಿಲ್ಲಿ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ನಾವಿಲ್ಲಿ ಇದನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದೇ ರೀತಿ ಕಂಪ್ಯೂಟರ್ ನ್ಯೂ WRCC ಅಂತ ಅಂದರೆ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಮಾಡಬೇಕಾಗುತ್ತೆ. ಇಷ್ಟು ಸಹ ನಮ್ಗೆ ಅಡಿಷನಲ್ ಆಗಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ಸು, ಅಡ್ಜಸ್ಟ್ಮೆಂಟು ಸಹ ಇದರಲ್ಲೇ ಇದೆ. ನೀವು ಇದೊಂದು ಸ್ಕ್ರೀನ್ಶಾಟ್ನ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊತ ಹೋದರೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಸಾಲ್ವ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗ್ತೀನಿ. ಸೊ ಇದು ನಿಮಗೆ ಟಫ್ ಅನ್ಸ್ಬೋದು, ಯಾಕಪ್ಪ ಅಂತಂದರೆ ನೀನು ಬರೀ ಕ್ವಶನ್ ಮಾತ್ರ ಹೇಳ್ಕೊಂಡು ಹೋಗ್ತೀಯಾ, ನಮಗೇನು ಗೊತ್ತಾಗೋದಿಲ್ಲ ಅಂತ. ಬಟ್ ನಾನು ಇದು ಆಲ್ರೆಡಿ ಓದಿರೋದು 2 ಇಯರ್ ಬ್ಯಾಕ್. ಓಕೆ, 2 ವರ್ಷಗಳ ಹಿಂದೆ ನಾನು ಇದನ್ನು ಆಲ್ರೆಡಿ ಇದೆಲ್ಲ ಸಾಲ್ವ್ ಮಾಡಿರುವಂಥದ್ದು. ಸೊ ಆದ್ದರಿಂದ ನೀವು ಪ್ರಾಬ್ಲಮೆಟಿಕ್ ನೀವೇ ನೋಡ್ಕೊಬೇಕು. ಥಿಯರಿ ಆದರೆ ನಾನು ಬೇಕಾದ್ರೆ ಎಷ್ಟು ಬೇಕಾದ್ರೂ ಹೆಲ್ಪ್ ಮಾಡ್ತೀನಿ. ಯಾಕೆ ಅಂತಂದರೆ ನನಗೆ ಸ್ಟ್ಯಾಂಡರ್ಡ್ ನೋಟ್ಸ್ಗಳಾಗಿರ್ಬೋದು ಪ್ರತಿಯೊಂದು ಸಹ ನಾನು ರಿಕವರಿ ಮಾಡಿ ಕೊಡೋ ಚಾನ್ಸ್ ಇದೆ. ಬಟ್ ಪ್ರಾಬ್ಲಮೆಟಿಕ್ಕು ಈಗ ನಿಮ್ಮ ಸರ್ಗಳೇ ಒಂದು ಮೆಥಡಲ್ಲಿ ಹೇಳಿರ್ತಾರೆ, ನಮ್ಮ ಸರ್ಗಳೇ ಮೆಥಡ್ ಚೇಂಜ್ ಮಾಡಿರ್ತಾರೆ. ಆ್ಯಂಡ್ ದೆನ್ ನಾವು ಓದ್ಕೊಂಡಿರ್ಬೇಕಾದ್ರೆ ಕೆಲವೊಂದು ಬೇರೆ ಬೇರೆ ಕ್ಲಾಸಸ್ ಕೇಳಿ ಬೇರೆ ಮೆಥಡಲ್ಲಿ ನಾವು ಕಲ್ತ್ಕೊಂಡಿರ್ತೀವಿ. ನಾವೇನಾರ ನಿಮ್ಗೆ ಏನಾರು ಅದನ್ನ ಹೇಳಕ್ಕೆ ಹೋದರೆ ನಿಮಗೆ ಕನ್ಫ್ಯೂಸ್ ಆಗಿ ಇನ್ನೇನು 2 ಡೇಸ್ 3 ಡೇಸ್ ಇದೆಯಲ್ಲ ಎಕ್ಸಾಮು, ಸೊ ಅದಕ್ಕೆ ಮರ್ತೇ ಹೋಗುತ್ತೆ ನಿಮಗೆ. ಅದಕ್ಕೋಸ್ಕರ ನಾನು ಪ್ರಾಬ್ಲಮೆಟಿಕ್ ಎಲ್ಲೂ ಸಹ ಹೇಳೋಕ್ಕಾಗೋದಿಲ್ಲ. ಇಂತಿಂಥ ಚಾಪ್ಟ್ರಲ್ಲಿ ಈ ಥರ ಕ್ವಶನ್ಸ್ ಬಂದಿದ್ದಾವೆ ಅಂತ ಹೇಳ್ಬೋದೇ ಹೊರತು ಸೊ ವಿತ್ ಸೊಲ್ಯೂಷನ್ಸ್ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಲೆಂತಿ ವಿಡಿಯೋ ಆಗುತ್ತೆ. ಸೊ ಫಸ್ಟು ಓಕೆನಾ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಕೇಳಿದ್ದಾನೆ. 12th ಕ್ವಶನಲ್ಲಿ ಇದೆ ಸೆಕೆಂಡ್ನೇ ಕ್ವಶನ್ನು. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಸರ್ಟೈನ್ ವಿಚ್ ಪ್ರಾಜೆಕ್ಟ್ ಈಸ್ ಮೋರ್ ರಿಸ್ಕಿ ಆನ್ ಬೇಸಿಸ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನಲ್ಲಿ ಕ್ಯಾಶ್ ಫ್ಲೋ ಕೊಟ್ಟಿದ್ದಾನೆ, ಪ್ರಾಬಬಿಲಿಟಿ ಕೊಟ್ಟಿದ್ದಾನೆ. ಇದೊಂದು ಪ್ರಾಜೆಕ್ಟು, ಇದು ನೆಕ್ಸ್ಟು ಇದೊಂದು ಪ್ರಾಜೆಕ್ಟು. ಅಂದರೆ ಕ್ಯಾಶ್ ಫ್ಲೋ ಕೊಟ್ಟಿದ್ದಾನೆ, ಪ್ರಾಬಬಿಲಿಟಿ ಕೊಟ್ಟಿದ್ದಾನೆ. ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಾವು ಕಂಡುಹಿಡಿಬೇಕು. ಓಕೆನಾ. ಇದನ್ನು ಮೋಸ್ಟ್ ಇಂಪಾರ್ಟೆಂಟ್. ಇದು ಡೆಡ್ ಈಸಿ ಡೆಡ್ ಈಸಿ, ವೆರಿ ಡೆಡ್ ಈಸಿ. ಇಷ್ಟು ಸೂಪರಾಗಿ ಮಾಡ್ಬೋದು ಅಂತ ಅಂದರೆ ನೀಟಾಗಿ ಕಲ್ತ್ಕೊಂಡ್ರೆ ಸ್ಟೆಪ್ ಬೈ ಸ್ಟೆಪ್ಪು ಆರಾಮ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್, ಓಕೆ, ವಾಲ್ಟರ್ ಮಾಡೆಲ್ ಕೇಳಿದ್ದಾನೆ. ಸೊ ಗಾರ್ಡನ್ ವಾಲ್ಡರು, ಓಕೆ, ನಾನು ಲಾಸ್ಟು ಕೇಳ್ತೀನಿ ಯಾವ್ಯಾವ ಇಂಪಾರ್ಟೆಂಟು ಅಂತ ನೋಡ್ಕೊಳ್ಳಿ. ಇದರಲ್ಲಿ ವಾಲ್ಟರ್ ಮಾಡೆಲ್ನ ಕೇಳಿದ್ದಾನೆ. ವಾಲ್ಟರ್ ಮಾಡೆಲ್ನ ಕಂಡುಹಿಡಿಬೇಕು. ಏನಕ್ಕೆ ಕೇಳ್ತಿದ್ದಾನೆ? ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟು, ನೆಕ್ಸ್ಟು ಅರ್ನಿಂಗ್ ಪರ್ ಶೇರು, ಅಸ್ಯೂಮ್ಡ್ ರಿಟರ್ನ್ಸ್ ಆಫ್ ಇನ್ ಇನ್ವೆಸ್ಟ್ಮೆಂಟು, ನೆಕ್ಸ್ಟು ಶೋ ದ ಎಫೆಕ್ಟಿವ್ ಡಿಫರೆನ್ಸಸ್ ಡಿವಿಡೆಂಡ್ ಪಾಲಿಸಿ ಶೇರ್ ಆಸ್ ದ ಶೇರ್ ವ್ಯಾಲ್ಯೂ ಆಫ್ ದ ಫರ್ಮ್, ದ ಡಿವಿಡೆಂಡ್ ಪೇಔಟ್ ರೇಷಿಯೋ 0% ಆಗಿದ್ದಾಗ, 50% ಆಗಿದ್ದಾಗ, 100% ಆಗಿದ್ದಾಗ. ಡಿವಿಡೆಂಡ್ ಪಾಲಿಸಿ ಬಂದುಬಿಟ್ಟು ನಮ್ಮ ಡಿವಿಡೆಂಡ್ ಪೇಔಟ್ ರೇಷಿಯೋ ಇಷ್ಟಿದ್ದಾಗ ಎಷ್ಟಿಷ್ಟು ಆನ್ಸರ್ ಬರುತ್ತೆ. ನೀವು 4 ಬಾಕ್ಸ್ ಹಾಕೊಂಡು ಮಾಡಿಬಿಟ್ರೆ ಅಲ್ಲೇ ಬಂದುಬಿಡುತ್ತಪ್ಪ ಆನ್ಸರ್. ಓಕೆನಾ. ಇದು ಒಂದು ಕ್ವಶನ್ನು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಇದು ಮೇಜರ್ ಅಂದರೆ ಮರ್ಜರಲ್ಲಿ ಇದು ನಾನು ಟಚ್ಚೇ ಮಾಡಿರಲಿಲ್ಲಪ್ಪ. ಏಕೆಂದರೆ ನಾವು ಮರ್ಜರ್ ಅಂತ ಅಂದರೆ ನಮಗೆ ಅಷ್ಟು ಟಫ್ ಅಂತಲೇ ಮೈಂಡು. ಬಟ್ ಕೆಲವರು ಹುಡುಗರು ಮಾಡಿದ್ದಾರೆ, ಮರ್ಜರು ಸಹ ಮಾಡಿದ್ದಾರೆ. ಬಟ್ ಇದು ನಂಗೆ ಅಷ್ಟಾಗಿ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇದು ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ನ ತೊಗೊಬೋದು, ನಿಮ್ಗೆ ಗೊತ್ತಿರೋ ನೀವು ಮಾಡ್ಕೊಳ್ಳಿ. ಇದರಲ್ಲಿ ಒಟ್ಟಾರೆಗೆ ಹೇಳಿರೋವಂಥದ್ದು ಆಪರೇಟಿಂಗ್ಸ್ ಎನರ್ಜಿ ಯು ಆರ್ ದ ರಿಕ್ವೈರ್ಡ್ ದ ಕ್ಯಾಲ್ಕುಲೇಟ್. ಏನೇನು ಮಾಡಬೇಕು? ಕಂಬೈನ್ಡ್ EPS ಮಾಡಬೇಕು, ಕಂಬೈನ್ಡ್ ಪ್ರಾಫಿಟ್ ಆರ್ ಅರ್ನಿಂಗ್ ರೇಷಿಯೋ ಮಾಡಬೇಕು, ನೆಕ್ಸ್ಟು ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್ ಅದನ್ನು ಮಾಡಬೇಕು, ನೆಕ್ಸ್ಟು ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಫ್ಟರ್ ದ ಮಾರ್ಕೆಟ್. ಇಷ್ಟು ಸಹ ಮಾಡಬೇಕಾಗಿರುತ್ತೆ. ನೀವೊಂದ್ಸತಿ ನೋಡ್ಕೊಳ್ಳಿ. ಇದನ್ನ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಸಾಲ್ವ್ ಮಾಡ್ಕೊಳ್ಳಿ. ಇದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಕ್ವಶನ್, ಓಕೆ ನೋಡಿ ಯಾವ ಥರ ಕೇಳಿದ್ದಾನೆ. ಸೊ 11th ಕ್ವಶನ್ನು ಅಂದರೆ ಲಾಸ್ಟ್ ಕ್ವಶನ್ನು. ಓಕೆ, 12 ಮಾರ್ಕ್ಸಿಗೆ ಇದೆ ಲಾಸ್ಟ್ ಅಂದ್ಕೋತೀನಿ. ಹೌದು. ಸೊ ನೋಡಿ, ಡಿಸ್ಕಸ್ ಇನ್ ದ ಬ್ರೀಫ್ ಅಬೌಟ್ ದ ಎಥಿಕಲ್ ಇಶ್ಯೂಸ್ ಇನ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಬಂದರೆ, ಮೊದಲನೇದಾಗಿ ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ 4 ಬೆನಿಫಿಟ್ ಆಫ್ ದ ಮರ್ಜರ್. ಇದು ಥಿಯರಿ ಇದೆ, ಇದು 6 ಮಾರ್ಕ್ಸಿಗೆ 4 ಬೆನಿಫಿಟ್ನ ಎಕ್ಸ್ಪ್ಲೇನ್ ಮಾಡಬೇಕು. ಮತ್ತು ABC ಲಿಮಿಟೆಡ್ ಅನ್ನುವಂಥದ್ದು ಇಶ್ಯೂ 12% ಡಿಬೆಂಚರ್ಸ್ ಆಫ್ 60 lakh. ದ ಟ್ಯಾಕ್ಸ್ ರೇಟ್ ಈಸ್ ಅಪ್ಲಿಕಬಲ್ ಇಸ್ 50% ಟ್ಯಾಕ್ಸ್ನ ರೇಟ್ನ ಕೊಟ್ಟಿದ್ದಾನೆ, ಡಿಬೆಂಚರ್ನ ಕೇಳ್ತೇನೆ. ಅದು ಯಾವ ಥರ ಕೊಟ್ಟಿದ್ದಾನೆ ಅಡ್ಜಸ್ಟ್ಮೆಂಟು? ಕಾಸ್ಟ್ ಆಫ್ ಡೆಬ್ಟ್ ಕ್ಯಾಪಿಟಲ್ ಈಸ್ 10% ಪ್ರೀಮಿಯಂ ಕೊಡಬೇಕು, 10% ಡಿಸ್ಕೌಂಟ್ ಕೊಡಬೇಕು. ಪ್ರೀಮಿಯಂ ಕೊಟ್ಟಾಗ ಪ್ಲಸ್ ಮಾಡ್ಕೊಳ್ಳಿ, ಡಿಸ್ಕೌಂಟ್ ಕೊಟ್ಟಾಗ ಮೈನಸ್ ಮಾಡ್ಕೊಳ್ಳಿ. ಇಷ್ಟೇ. ಸೊ ಇಷ್ಟು ನಿಮಗೆ ಮೇಜರ್ ಇಂಪಾರ್ಟೆಂಟ್ ಆಗುತ್ತೆ. ನಾವು ಥಿಯರಿ ವೈಸ್ ಅಂತ ನೋಡೋದಾದರೆ, ಓಕೆ, ಎಥಿಕಲ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಷ್ಟು ಬರೀಬೋದಪ್ಪ.
ಎಥಿಕಲ್ ಇಶ್ಯೂ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಇದೊಂದು ಸ್ಕ್ರೀನ್ಶಾಟ್ನ ತಗೊಳ್ಳಿ. ಬೆನಿಫಿಟ್ ಆಫ್ ಮರ್ಜರ್, ಎಕನಾಮಿಕ್ ಆಫ್ ಸೇಲ್ಸ್, ಸ್ಕೇಲು, ಇನ್ಕ್ರೀಸಿಂಗ್ ಮಾರ್ಕೆಟಿಂಗ್ ಶೇರು, ಕಾಸ್ಟ್ ಆಫ್ ರಿಡಕ್ಷನ್ಸು, ಬೆಟರ್ ಯುಟಿಲೈಸೇಷನ್ಸ್ ಆಫ್ ರಿಸೋರ್ಸಸ್ಸು. ಸೊ ಇಷ್ಟು ನಮಗೆ ಇದಾಗುತ್ತೆ. ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ನ ತೊಗೊಂಡ್ರೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತಾ ಹೇಳ್ಬೋದು. ಸೊ ಇಷ್ಟು ನಿಮಗೆ ಏನಪ್ಪ ಅಂತಂದರೆ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಗೆ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನಾನು ನೆಕ್ಸ್ಟ್ ಬರೋ ವಿಡಿಯೋಗಳು ಯಾವ್ಯಾವ ಇದಾವಲ್ಲ ಅವೆಲ್ಲವೂ ಸಹ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂತಂದರೆ ಎಲ್ಲವೂ ಸಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಪ್ಪ ಬಂದಿರುತ್ತಲ್ಲ ಅದನ್ನೇ ನಾನು ಇಲ್ಲಿ ನಿಮಗೆ ವಿಡಿಯೋ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ನಿಮ್ಗೆ ಏನಾದ್ರು ಗೊತ್ತಾಗ್ತಿಲ್ಲ ಅಂತ ಅಂದರೆ ಓಕೆನಾ, ಸೊ ಇಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ ನೋಡಿ, 73 ಇಲ್ಲ ಹೇಳ್ತೀನಿ ನೋಡಿ, ಸ್ಪೆಲ್ ಮಾಡ್ತೀನಿ, ಇಲ್ಲಿ ಬರೆಯೋಕೆ ಆಗ್ತಿಲ್ಲ. 7349544871 ಈ ನಂಬರಿಗೆ ಯಾವುದೇ ರೀತಿಯ ಕಾಲ್ ಮಾಡೋಕೆ ಹೋಗ್ಬಿಡಿ, ಮೆಸೇಜ್ ಹಾಕಿ, ನಾನು ಯಾವುದೇ ಇದು ರಿಪ್ಲೈ ಮಾಡ್ತೀನಿ. ಸೊ ಅದೇ ರೀತಿ ನಿಮಗೆ ಇನ್ನೊಂದು ಅವಾಗಲೇ ಹೇಳೋಕ್ಕೆ ಅಂತ ಹೋದ್ನಲ್ಲ, ಸೊ ಇಂಪಾರ್ಟೆಂಟಲ್ಲಿ ಯಾವ್ಯಾವ ಬರ್ತವೆ ಅಂತ ಅಂದರೆ ಜಸ್ಟ್ ಲಿಸನ್, ಅದನ್ನ ಸ್ಕ್ರೀನ್ ನೋಡೋಕೆ ಹೋಗ್ಬಿಡಿ, ಜಸ್ಟ್ ಲಿಸನ್ ಮಾಡ್ಕೊಳ್ಳಿ. ಯಾವೆಲ್ಲ ಇಂಪಾರ್ಟೆಂಟ್ ಅಂತ ನೋಡೋದಾದರೆ ಮೊದಲನೇದಾಗಿ 5 ಚಾಪ್ಟರ್ ಇದಾವಲ್ಲಪ್ಪ, ಕಾಸ್ಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಥಿಯರೀಸ್, ನೆಕ್ಸ್ಟು ರಿಸ್ಕ್ ಅನಾಲಿಸಿಸ್ ಇಸ್ ಎ ಕ್ಯಾಪಿಟಲ್ ಬಜೆಟಿಂಗ್, ನೆಕ್ಸ್ಟ್ ಡಿವಿಡೆಂಡ್ ಡಿಸಿಷನ್ಸ್ ಆ್ಯಂಡ್ ಥಿಯರೀಸ್, ಮರ್ಜರ್ಸ್ ಆ್ಯಂಡ್ ಆಕ್ವಿಸಿಷನ್ಸ್, ನೆಕ್ಸ್ಟ್ ಎಥಿಕಲ್ ಆ್ಯಂಡ್ ಗೌರ್ನಮೆಂಟ್ ಇಶ್ಯೂಸು. ನೀವು ಯಾವ ಥರ ಮಾಡ್ತೀರಾ ಅಂತ ಅಂದರೆ ಅಟ್ಲೀಸ್ಟ್ 3 ಚಾಪ್ಟರು ಅಂದರೆ ನಿಮಗೆ ರಿಸ್ಕ್ ಅನಾಲಿಸಿಸ್ ಬಜೆಟಿಂಗಲ್ಲಿ ಮರ್ಜರ್ ಆ್ಯಂಡ್ ಅಕ್ವಿಸಿಷನ್ ತುಂಬ ಕಷ್ಟ ಆಗ್ತಿದೆಯಾ, ಆ ಚಾಪ್ಟರ್ನ ಸ್ಕಿಪ್ ಮಾಡಿ, ಜಸ್ಟ್ ಮಾತ್ರ ಥಿಯರಿಮ್ಗಳು ಮಾತ್ರ ಓದ್ಕೊಳ್ಳಿ. ಇನ್ನು 3 ಚಾಪ್ಟರ್ ಏನಿದೆಯಲ್ಲಪ್ಪ, ಕಾಸ್ಟ್ ಆಫ್ ಕ್ಯಾಪಿಟಲ್ಲು, ರಿಸ್ಕ್ ಅನಾಲಿಸಿಸ್ ಆ್ಯಂಡ್ ಕ್ಯಾಪಿಟಲ್ ಬಜೆಟಿಂಗು, ಡಿವಿಡೆಂಡ್ ಆ್ಯಂಡ್ ಡಿಸಿಷನ್ ಥಿಯರೀಸು, ಇಷ್ಟು ಸಹ ನಿಮಗೆ ಪ್ರಾಬ್ಲಮೆಟಿಕ್ಕು ಥಿಯರೀಸ್, ಇಷ್ಟು 3 ಚಾಪ್ಟರ್ ಚೆನ್ನಾಗಿ ಓದ್ಕೊಂಡು ಮರ್ಜರ್ ಚಾಪ್ಟ್ರಲ್ಲಿ ನೀವು ಥಿಯರಿ ಓದ್ಕೊಂಡ್ರೆ ಆರಾಮಾಗಿ ಔಟ್ ಆಗುತ್ತೆ. ಸೊ ನಂದು ಈ ಸಬ್ಜೆಕ್ಟಲ್ಲಿ ಆಗಿರುವಂಥ ಮಾರ್ಕ್ಸ್ ಬಂದುಬಿಟ್ಟು 97 ಔಟ್ ಆಫ್ 100. ಸೊ ಆದ ಕಾರಣ ಎಲ್ಲೂ ಸಹ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ತುಂಬ ಮೋಸ್ಟ್ ಇಂಪಾರ್ಟೆಂಟು ಈ ಸಬ್ಜೆಕ್ಟು ಆ್ಯಂಡ್ ಈ ಪೇಪರು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಸಿಗೋಣ ಗೈಸ್. ಬಾಯ್ ಸಿ ಯು. ನೆಕ್ಸ್ಟು ಏನು IT ಇದೆಯಲ್ಲ, ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಪ್ರಾಕ್ಟೀಸಸ್ 2, ಓಕೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ಬಾಯ್ ಸಿ ಯು. ನೆಕ್ಸ್ಟ್ ಸಿಗೋಣ.